ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು 5 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ನಿಮಗೆ ಕೆಂಪು ಮಣ್ಣಿನ ಭೂಮಿ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಅದೇ ಥರ ಇಲ್ಲಿ ವ್ಯವಸಾಯ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಇವರು ಅರಿಶಿನ, ಜೋಳ, ತರಕಾರಿ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾರೆ ಸ್ನೇಹಿತರೆ. ನಮಗೆ ಈ 5 ಎಕರೆಲಿ ಬಂದು ನೋಡಿ, ಸಿಂಪಲಾಗಿರುವಂಥ ಒಂದು ಮನೆ ಇದೆ, ಒಂದು ಬೋರ್ ಇದೆ, ಒಂದು ಓಪನ್ ವೆಲ್ ಇದೆ. ಹಾಗೆ ಸ್ವಲ್ಪ ತೆಂಗಿನ ಮರಗಳು ಕೂಡ ಫಲ ಕೊಡುವಂಥವು ಉಂಟು ಸ್ನೇಹಿತರೆ. ಡ್ರಿಪ್ಪೆಲ್ಲ ಮಾಡಿದ್ದಾರೆ. ಇವಾಗ ಇವರು ಟೊಮಾಟೊ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಆದರೆ ಒಳ್ಳೆ ನೀರಾವರಿ ನೋಡಿ, ನೀರು ಮಾತ್ರ ನಿಜವೇ ಒಳ್ಳೆ ವ್ಯವಸಾಯ ಮಾಡ್ತಾರೆ. ಒಳ್ಳೆ ಬೆಳೆಗಳನ್ನೂ ಕೂಡ ಇವರು ತೆಗಿತಾ ಇದ್ದಾರೆ ಸ್ನೇಹಿತರೆ. ನಾವು ಇವತ್ತು ಹೇಳಬೇಕು ಅಂದರೆ ನಿಜವಲ್ವೇ ಈ ಥರ ಒಳ್ಳೆ ತೋಟ ಮಾಡಲಿಕ್ಕೆ ಒಳ್ಳೆ ಇರಬೇಕು. ಇವರು ಪರ್ ಎಕರ್ ಬಂದು 30 ಲ್ಯಾಕ್ ಹೇಳ್ತಾರೆ ಸ್ನೇಹಿತರೆ. ಈ ಜಮೀನಿಗೆ 2 ಕಡೆ ದಾರಿ ಇದೆ. ಒಂದು ಕಡೆಯಿಂದ ದಾರಿಗೆ ಬಂದರೆ ನಾವು 1.5 ಕಿಲೋಮೀಟ್ರು ಮಡ್ ರೋಡ್ ಆಗುತ್ತೆ. ಬೇರೆ ಕಡೆಯಿಂದ ಬಂದರೆ ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ. 2 ಕಡೆ ತಾರ್ ರೋಡಿಂದ ನಿಮ್ಗೆ ಹೇಳ್ತಾ ಇರೋದು ನಾನು. ಒಂದು ಕಡೆಯಿಂದ 1.5 ಕಿಲೋಮೀಟ್ರು, ಇನ್ನೊಂದು ಕಡೆಯಿಂದ ಒಂದು ಅರ್ಧ ಕಿಲೋಮೀಟ್ರು ಮಡ್ ರೋಡ್ ಆಗುತ್ತೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಇದು 150 ಆಗುತ್ತೆ. ಮೈಸೂರಿಗೆ 85 ಆಗುತ್ತೆ. ನೋಡಿ, ಲ್ಯಾಂಡೇ ಆಗಲಿ ಜಾಗನೇ ಆಗಲಿ ತುಂಬ ನಿಜವಲ್ಲೂ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಶಿಸ್ತಾಗಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಸ್ನೇಹಿತರೆ. ನಾವು ಜಮೀನು ನೋಡೋದಂತಲ್ಲ ಮಾಡೋದಂತಲ್ಲ, ತಗೊಳ್ಳೋದು ಒಂದು ವಿಷಯ ಆದರೆ ಅದರಿಂದ ನಮಗೆ ಅನುಕೂಲತೆಗಳು ಅಷ್ಟೇ ಅನುಕೂಲವಾಗಿರಬೇಕು. ನಾವು ಇವತ್ತು ಪೇಪರ್ ಬೆಳಗ್ಗೆ ನೋಡಿದಾಗ ಅಲ್ಲಿ ಒಂದು 3 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬಂತು. ನಾವು ಈ ಸಾಮಾನ್ಯವಾಗಿ ಎಲ್ಲನೂ ನೋಡ್ತಾ ಇರ್ತೀವಲ್ಲ. 3 ವರ್ಷದ ಮಗು ಹೇಳ್ತಾರೆ ಅತಿ ದಪ್ಪಕ್ಕಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಆ ಮಗು ಪಾಪ ಎಷ್ಟು ಮುದ್ದಾಗಿದೆ, ಏನು ಚೆಂದ, ಅದೇನು ಅಷ್ಟು ದಪ್ಪೇನಿರಲಿಲ್ಲ, ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಅನ್ನೋದು ಇವತ್ತೊಂದು ಸಾಮಾನ್ಯ ಇದಾಗೋಯ್ತು. ಸಣ್ಣ ಮಗು ಕೂಡ ಬಂದಿದೆ ಅಂದಮೇಲೆ ನಾವು ಯೋಚನೆ ಮಾಡ್ಬೇಕು ಸ್ನೇಹಿತರೆ. ನಾವು ಯಾವ ರೀತಿ ಪರಿಸರನ ಆದಷ್ಟು ಒಳ್ಳೆ ಥರದಲ್ಲಿ ತಗೋಬೇಕು. ಪ್ರತಿಯೊಂದು ಮಕ್ಕಳಿಗಾಗಲಿ, ನಮಗೆ ಆಗಲಿ, ಯಾರಿಗೇ ಆಗಲಿ ಆರೋಗ್ಯ ದೃಷ್ಟಿನ ಇಟ್ಕೊಂಡು ನಾವು ವ್ಯವಸಾಯಗಳನ್ನ ಮಾಡಬೇಕು. ಸಾಧ್ಯ ಆದಷ್ಟು ನಮ್ಮ ಹಳೆಯ ಕಾಲದ ಪದ್ಧತಿಗಳನ್ನ ಉಪಯೋಗಿಸ್ಬೇಕು. ಈ ದನದ ಗೊಬ್ಬರ ಇವೆಲ್ಲ ಉಪಯೋಗಿಸಿ ಒಳ್ಳೆ ಬೆಳೆಗಳನ್ನ ಬೆಳೆದಾಗ ಪ್ರತಿಯೊಬ್ಬ ಮನಸ್ಸನ್ನು ಸ್ವಲ್ಪ ಆರೋಗ್ಯವಂತನಾಗಿರ್ಬೋದು. ಒಳ್ಳೆ ಗಾಳಿಗೆ ಸೇವನೆ ಮಾಡಿದಾಗ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಉಪಯೋಗಿಸುವಂಥ ಆಯಿಲ್ ಕೂಡ ಅಷ್ಟೇ, ಅದು ಕೂಡ ಚೆನ್ನಾಗಿರಬೇಕು. ಇಲ್ಲಿ ಸುತ್ತಮುತ್ತ ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಎಲ್ಲರೂ ಕೂಡ ನಿಮಗಿಲ್ಲಿ ವ್ಯವಸಾಯಗಳು ಮಾಡಿಕೊಂಡು ಒಳ್ಳೆ ಇದು ನಡೆಸ್ತಾ ಇದ್ದಾರೆ. ನಾವು ಕೂಡ ಇಲ್ಲಿ ಲ್ಯಾಂಡನ್ನ ತೊಗೊಂಡಾಗ ನಾವಿಲ್ಲಿ ಒಳ್ಳೆ ತೋಟ ತುಂಬ ಅದ್ಭುತವಾಗಿ ಇದನ್ನು ನಿರ್ಮಾಣ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಂದು ಕೂಡ ಚೆನ್ನಾಗಿದೆ, A1 ಆಗಿದೆ. ನಾವು ಎಲ್ಲೇ ಹೋಗಲಿ ಏನೇ ಆಗಲಿ ಫಸ್ಟು ಭೂಮಿ ಯಾವ ಆಕಾರವಾಗಾರು ಇದ್ಕೊಳ್ಳಿ, ನಮಗೆ ಅದರ ಆಕಾರ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಆ ಕ್ವಾಲಿಟಿ, ಮಣ್ಣಿನ ಕ್ವಾಲಿಟಿ ಚೆನ್ನಾಗಿರಬೇಕು. ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿರ್ಬೇಕು ಸ್ನೇಹಿತರೆ. ವಾಸ್ತು ನೋಡಿಕೊಂಡು ಯಾರು ಕೂಡ ನಮಗಿಲ್ಲಿ ಬೆಳೆಗಳನ್ನ ಬೆಳೆಯಲ್ಲ. ಆದರೆ ನಾವು ಮಾಡೋದು ಇಷ್ಟೇ, ಒಂದು ನಂಬಿಕೆ ವ್ಯವಸಾಯಕ್ಕೆ ಅನ್ನೋದು ಒಂದು ಇದ್ದಂಗೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಯ್ತು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.